ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೈಮ್ಸ್ ಟಿವಿ. ವೀಕ್ಷಕರೇ, ನೀವೇನಾದರೂ ರೇಷನ್ ಕಾರ್ಡ್ ಬಳಕೆದಾರರು ಆಗಿದ್ರೆ ಈ ಒಂದು ವಿಡಿಯೋನ ತಪ್ಪದೇ ನೋಡಿ. ಯಾಕೆಂದ್ರೆ ಇವತ್ತು ರೇಷನ್ ಕಾರ್ಡ್ ಬಳಕೆದಾರರಿಗೆ ಒಂದು ಮಹತ್ವವಾದ ಮಾಹಿತಿಯೊಂದು ಬಂದಿದೆ. ಹೌದು ವೀಕ್ಷಕರೇ, ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹೌದು ವೀಕ್ಷಕರೇ, ಇನ್ನು ಮುಂದೆ ನೀವು ನ್ಯಾಯಬೆಲೆ ಅಂಗಡಿಗಳಲ್ಲಿ ರೇಷನ್ ಅನ್ನ ಪಡೆದುಕೊಳ್ಬೇಕಂದ್ರೆ ಈ ಒಂದು ಸ್ಟೆಪ್ ನ ಫಾಲೋ ಮಾಡಲೇಬೇಕು. ಹೌದು ವೀಕ್ಷಕರೇ, ಇಲ್ಲ ಅಂದ್ರೆ ಯಾರಿಗೂ ಕೂಡ ಇಂದಿರಾ ಆಹಾರ್ ಕಿಟ್ ಕೂಡ ಸಿಗೋದಿಲ್ಲ. ಹೌದು ವೀಕ್ಷಕರೇ, ಕೇವಲ ರೇಷನ್ ಅಷ್ಟೇ ಅಲ್ಲ, ಇಂದಿರಾ ಆಹಾರ್ ಕಿಟ್ ಬೇಕಂದ್ರೆ ಈ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅನ್ನ ನೀವು ಫಾಲೋ ಮಾಡಲೇಬೇಕು. ಹಾಗಾದ್ರೆ ಆ ಸ್ಟೆಪ್ ಯಾವುದು? ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ವೀಕ್ಷಕರೇ, ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಕೂಡ ಮಾಡಿ, ಹಾಗೇನೆ ಸೂಪರ್ ಅಂತ ಕಾಮೆಂಟ್ ಕೂಡ ಮಾಡಿ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಹಿರಿಯ ಜೀವಗಳು ಅಂದರೆ ವಯಸ್ಸಾದ ಅಜ್ಜ ಅಜ್ಜಿಗಳು ಇದ್ದರೆ ಈ ಒಂದು ವಿಡಿಯೋನ ತಪ್ಪದೇ ನೋಡಿ. ಯಾಕೆಂದರೆ ಇದೀಗ ಸರ್ಕಾರವೇ ಹಿರಿಯ ಜೀವಗಳಿಗೆ ಆಸರೆಯಾಗಲು ಒಂದು ಮಹತ್ವವಾದ ಯೋಜನೆಯೊಂದನ್ನ ಜಾರಿಗೆ ತಂದಿದೆ. ಹೌದು ವೀಕ್ಷಕರೇ, ಪ್ರತಿ ವಯಸ್ಸಾದ ಹಿರಿಯ ನಾಗರಿಕರಿಗೆ 1200 ರೂಪಾಯಿ ಪಿಂಚಣಿಯನ್ನ ಕೊಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಹಾಗಾದರೆ ಈ ಯೋಜನೆ ಯಾವುದು, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ನೋಡೋಣ ಬನ್ನಿ. ಅದೇ ರೀತಿಯಾಗಿ ವೀಕ್ಷಕರೇ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಈ ಒಂದು ವಿಡಿಯೋನ ಮೊದಲು ಶೇರ್ ಮಾಡಿ. ಯಾಕೆಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿಯೊಂದು ಇದೀಗ ಬಂದಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರ 25ನೇ ಕಂತಿನ ಹಣದ ಬಿಡುಗಡೆ ಬಗ್ಗೆನೂ ಕೂಡ ಇದೀಗ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿಯನ್ನ ನಾವು ತಗೊಂಡ್ ಬಂದಿದ್ದೀವಿ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ಕೂಡಲೇ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ವೀಕ್ಷಕರೇ, ಇವತ್ತಿನ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಎಷ್ಟಿದೆ ಅಂತ ಕೂಡ ಇದೀಗ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, 24 ಕ್ಯಾರೆಟ್, 22 ಕ್ಯಾರೆಟ್, ಅದೇ ರೀತಿಯಾಗಿ 18 ಕ್ಯಾರೆಟ್ ನ ಬಂಗಾರದ ಬೆಲೆ ಇವತ್ತಿನ ದಿನದಂದು ಯಾವ ರೀತಿಯಾಗಿದೆ ಅಂತ ಕೂಡ ಕಂಪ್ಲೀಟ್ ಆದ ಸುದ್ದಿಯನ್ನ ಇದೀಗ ನೋಡ್ತಾ ಹೋಗೋಣ ಬನ್ನಿ. ಹೌದು ವೀಕ್ಷಕರೇ, ಅದಕ್ಕೂ ಮುಂಚೆ ಕೂಡಲೇ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಹೆಚ್ಚು ಶೇರ್ ಮಾಡಿ. ರೇಷನ್ ಕಾರ್ಡ್ ಬಳಕೆದಾರರೇ, ಇಲ್ಲಿ ಗಮನಿಸಿ. ಹೌದು, ಇದೀಗ ರಾಜ್ಯ ಸರ್ಕಾರ ರೇಷನ್ ಅನ್ನ ವಿತರಿಸಲು ಹೊಸ ರೂಲ್ಸ್ ಒಂದನ್ನ ಜಾರಿಗೆ ತರಲಿದೆ. ಹೌದು ವೀಕ್ಷಕರೇ, ರೂಲ್ಸ್ ಅನ್ನ ಫಾಲೋ ಮಾಡದೇ ಇದ್ರೆ ರೇಷನ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಹೌದು, ಹಾಗಾದ್ರೆ ಬನ್ನಿ ವೀಕ್ಷಕರೇ, ಯಾವ ಒಂದು ಹೊಸ ರೂಲ್ಸ್ ಅನ್ನ ಇದೀಗ ರಾಜ್ಯ ಸರ್ಕಾರ ಜಾರಿಗೆ ತರಲಿದೆ ಅಂತ ಕೂಡ ಇದೀಗ ಮಾಹಿತಿಯೊಂದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ಇನ್ನು ಮುಂದೆ ರೇಷನ್ ಅನ್ನ ಪಡೆಯಲು ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಒಂದನ್ನ ಮಾಡಿದೆ. ಹೌದು, ಈ ವ್ಯವಸ್ಥೆಯಿಂದಾಗಿ ಈಗಾಗಲೇ ಬಯೋಮೆಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿರುವ ಸಾವಿರಾರು ಜನರಿಗೆ ದೊಡ್ಡ ಮಟ್ಟದ ನೆರವಾಗಲಿದೆ ಎಂದು ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ಸದ್ಯದಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಅಕ್ಕಿ, ಗೋಧಿ ಸೇರಿದಂತೆ ಇತರ ಆಹಾರ ಧಾನ್ಯಗಳನ್ನು ಪಡೆದುಕೊಳ್ಳಲು ಫಲಾನುಭವಿಗಳು ತಮ್ಮ ಬೆರಳಚ್ಚನ್ನ ನೀಡಿ ಬಯೋಮೆಟ್ರಿಕ್ ದೃಢೀಕರಣ ಮಾಡಿಸಬೇಕಾಗಿದೆ. ಆದರೆ ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸಂಪರ್ಕ ಸರಿಯಾಗಿ ಲಭ್ಯವಿಲ್ಲ. ಆದ ಕಾರಣದಿಂದ ಬಯೋಮೆಟ್ರಿಕ್ ಯಂತ್ರಗಳು ಕೆಲಸ ಮಾಡದೆ ಫಲಾನುಭವಿಗಳು ಪಡಿತರ ಪಡೆಯಲು ತೀವ್ರ ತೊಂದರೆಗಳನ್ನ ಅನುಭವಿಸುತ್ತಿದ್ದಾರೆ. ಇದರ ಜೊತೆಗೇನೆ ವೃದ್ಧರು, ಕೂಲಿ ಕಾರ್ಮಿಕರು ಹಾಗೂ ಶಾರೀರಿಕ ಶ್ರಮ ಪಡುವವರ ಬೆರಳಚ್ಚು ಸ್ಪಷ್ಟವಾಗಿ ಇರದೇ ಇರುವ ಕಾರಣದಿಂದಾಗಿ ಈ ಒಂದು ಸಮಸ್ಯೆ ಹೆಚ್ಚಾಗುತ್ತಲೇ ಇದೆ. ಈ ಎಲ್ಲ ಅಡಚಣೆಗಳನ್ನ ನಿವಾರಿಸಲು ಇದೀಗ ರಾಜ್ಯ ಸರ್ಕಾರ OTP ವ್ಯವಸ್ಥೆಯನ್ನ ಜಾರಿಗೆ ತರಲಾಗುತ್ತಿದೆ. ಹೌದು ವೀಕ್ಷಕರೇ, ಇದೀಗ ರಾಜ್ಯ ಸರ್ಕಾರ ಸಾರ್ವಜನಿಕರ ಪಡಿತರ ವಿತರಣಾ ವ್ಯವಸ್ಥೆಯನ್ನ ಇನ್ನಷ್ಟು ಸುಲಭ, ಪಾರದರ್ಶಕ ಹಾಗೂ ಜನಸ್ನೇಹಿಯನ್ನಾಗಿ ಮಾಡಲು ಹೊಸ ಬದಲಾವಣೆಯನ್ನ ಜಾರಿಗೆ ತರಲು ಮುಂದಾಗಿದೆ. ಹೌದು ವೀಕ್ಷಕರೇ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಇನ್ನು ಮುಂದೆ ಫಲಾನುಭವಿಗಳು ಮಾಸಿಕ ವಿತರಣೆ ಮಾಡುವ ರೇಷನ್ ಅನ್ನ ಪಡೆಯಲು ಒನ್ ಟೈಮ್ ಪಾಸ್ವರ್ಡ್ ಅಂದರೆ OTP ಅನ್ನ ನೀಡಬೇಕಾಗುತ್ತದೆ. ಹೌದು ವೀಕ್ಷಕರೇ, OTP ಆಧಾರಿತ ವ್ಯವಸ್ಥೆಯನ್ನ ಜಾರಿಗೆ ತರಲು ಇದೀಗ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಹೌದು, OTP ವ್ಯವಸ್ಥೆ ಜಾರಿಗೆ ತಂದ ಬಳಿಕ ವಂಚನೆಗೂ ಕೂಡ ಕಡಿವಾಣವನ್ನ ಹಾಕಬಹುದು ಅಂತ ಅಧಿಕಾರಿಗಳು ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ.
ಅದೇ ರೀತಿಯಾಗಿ ವೀಕ್ಷಕರೇ, ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಮಾಹಿತಿ ಬೇಕು ಅಂತ ಕೂಡ ನೀವು ತಪ್ಪದೇ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿ. ನಾವು ಆ ವಿಷಯದ ಬಗ್ಗೆ ರಿಸರ್ಚ್ ಮಾಡಿ ನಿಮಗೆ ಉತ್ತಮವಾದ ಒಂದು ಮಾಹಿತಿಯನ್ನ ನೀಡುವ ಪ್ರಯತ್ನವನ್ನ ಖಂಡಿತವಾಗಿ ಮಾಡ್ತೀವಿ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಹಿರಿಯ ನಾಗರಿಕರು ಅಂದರೆ ವಯಸ್ಸಾದ ಅಜ್ಜ ಅಜ್ಜಿಯರು ಇದ್ದರೆ ಈ ಒಂದು ವಿಡಿಯೋನ ತಪ್ಪದೇ ನೋಡಿ. ಹೌದು ವೀಕ್ಷಕರೇ, ಇದೀಗ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಆಸರೆಯಾಗಲು ಒಂದು ಮಹತ್ವವಾದ ಯೋಜನೆಯೊಂದನ್ನ ಜಾರಿಗೆ ತರಲಾಗಿದೆ. ಹೌದು ವೀಕ್ಷಕರೇ, ಈ ಒಂದು ಯೋಜನೆಯ ಫಲವನ್ನ ನೀವು ಕೂಡ ಅಂದರೆ ನಿಮ್ಮ ಮನೆಯಲ್ಲಿರುವ ಹಿರಿಯರು ಕೂಡ ಪಡೆಯಬೇಕು ಅಂದ್ರೆ ತಪ್ಪದೇ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಹೆಚ್ಚಿನ ಮಾಹಿತಿಗಳು ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ವೀಕ್ಷಕರೇ, ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಯಾವುದೇ ರೀತಿಯಾದ ಒಂದು ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ನ ಮುಖಾಂತರ ತಿಳಿಸಿ. ಇದೀಗ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಪ್ರತಿ ತಿಂಗಳು 1800 ರೂಪಾಯಿ ಪಿಂಚಣಿಯನ್ನ ಕೊಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಸಂಧ್ಯಾ ಸುರಕ್ಷಾ ಯೋಜನೆ ಎಂಬ ಯೋಜನೆಯ ವತಿಯಿಂದ ಇದೀಗ ಹಿರಿಯ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಕೂಡ 1800 ರೂಪಾಯಿ ಪಿಂಚಣಿಯನ್ನ ಪ್ರತಿ ತಿಂಗಳು ಸರ್ಕಾರದಿಂದಲೇ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಈ ಯೋಜನೆ ಅವರಿಗೆ ಕೇವಲ ಹಣವನ್ನ ಮಾತ್ರ ಅಲ್ಲದೇನೆ ಆರೋಗ್ಯ ಮತ್ತು ಪ್ರಯಾಣದಲ್ಲಿಯೂ ಕೂಡ ತುಂಬಾನೇ ಉಪಯೋಗವಾಗಲಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ಯೋಜನೆಯ ಮೂಲಕ ಯಾವೆಲ್ಲ ಲಾಭಗಳನ್ನ ಹಿರಿಯ ನಾಗರಿಕರು ಪಡೆದುಕೊಳ್ಳಬಹುದು ಅಂತ ಇದೀಗ ನೋಡೋಣ ಬನ್ನಿ. ವೀಕ್ಷಕರೇ, ಈ ಯೋಜನೆಯ ಮುಖಾಂತರ ಹಿರಿಯ ನಾಗರಿಕರು ಮಾಸಿಕ ಪಿಂಚಣಿ 1800 ರೂಪಾಯಿಯನ್ನ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಪಡೆಯಲಿದ್ದಾರೆ. ಹೌದು ವೀಕ್ಷಕರೇ, ನೇರವಾಗಿ 1800 ರೂಪಾಯಿ ಅವರ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ. ಅದಲ್ಲದೆ ಉಚಿತ ಬಸ್ ಪಾಸ್, ಹೌದು ವೀಕ್ಷಕರೇ, ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸಂಚರಿಸಲು ರಿಯಾಯಿತಿ ದರವನ್ನ ಅವರು ಪಡೆಯಲಿದ್ದಾರೆ. ಹೌದು ವೀಕ್ಷಕರೇ, ರಿಯಾಯಿತಿ ದರದ ಪಾಸ್ ಸೌಲಭ್ಯವನ್ನ ಅವರು ಪಡೆಯಲಿದ್ದಾರೆ. ಅದೇ ರೀತಿಯಾಗಿ ಉಚಿತವಾದ ಚಿಕಿತ್ಸೆಯನ್ನ ಕೂಡ ಪಡೆಯಲಿದ್ದಾರೆ. ಸರ್ಕಾರಿ ಮತ್ತು ವಂಜಿಗಳ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಹಾಗೂ ವೈದ್ಯಕೀಯ ನೆರವನ್ನ ಈ ಯೋಜನೆಯ ಮುಖಾಂತರ ಅವರು ಪಡೆಯಲಿದ್ದಾರೆ. ಅದೇ ರೀತಿಯಾಗಿ ಸುರಕ್ಷತೆಯ ವಿಷಯದಲ್ಲೂ ಕೂಡ ಅವರಿಗೆ ತುಂಬಾನೇ ಲಾಭದಾಯಕವಾಗಲಿದೆ. ಹೌದು ವೀಕ್ಷಕರೇ, ಹಿರಿಯರ ರಕ್ಷಣಾ ವಿಶೇಷ ಸಹಾಯವಾಣಿ ಮತ್ತು ಡೇ ಕೇರ್ ಕೇಂದ್ರಗಳಲ್ಲಿ ಈ ಒಂದು ವ್ಯವಸ್ಥೆ ಸಿಗಲಿದೆ. ಹಾಗಾದ್ರೆ ಈ ಒಂದು ಯೋಜನೆಯ ಫಲವನ್ನ ಪಡೆಯಲು ಯಾರೆಲ್ಲ ಅರ್ಹರು ಇರುತ್ತಾರೆ ಅಂತ ನೋಡೋದಾದ್ರೆ, ಹೌದು ವೀಕ್ಷಕರೇ, ಸಂಧ್ಯಾ ಸುರಕ್ಷಾ ಯೋಜನೆಯ ಲಾಭವನ್ನ ಪಡೆಯಲು ಸರ್ಕಾರ ತುಂಬಾನೇ ಈಸಿ ಸಿಂಪಲ್ ಸ್ಟೆಪ್ ಗಳನ್ನ ಫಾಲೋ ಮಾಡ್ತಾ ಇದೆ. ಹೌದು ವೀಕ್ಷಕರೇ, ವಯೋಮಿತಿ ಅವರಿಗೆ 65 ವರ್ಷಗಳು ಆಗಿರಬೇಕು. ಅದೇ ರೀತಿಯಾಗಿ ಅವರು ಕರ್ನಾಟಕದ ಖಾಯಂ ನಿವಾಸಿಗಳು ಆಗಿರಬೇಕು. ಅದೇ ರೀತಿಯಾಗಿ ದಂಪತಿಗಳ ಒಟ್ಟು ವಾರ್ಷಿಕ ಆದಾಯ 32,000ಕ್ಕಿಂತ ಕಡಿಮೆ ಇರಬೇಕು. ಹಾಗೇನೆ ಒಟ್ಟು ಉಳಿತಾಯ 10,000 ರೂಪಾಯಿ ಮೀರಿರಬಾರದು ಅಂತ ಹೇಳ್ತಾರೆ. ಹೌದು ವೀಕ್ಷಕರೇ, ಬ್ಯಾಂಕ್ ಖಾತೆಯಲ್ಲಿ ಅವರ ಉಳಿತಾಯ 10,000ಕ್ಕಿಂತ ಜಾಸ್ತಿ ಇರಬಾರದು. ಅಂತವರಿಗೆ ಈ ಒಂದು ಯೋಜನೆಯ ಫಲವನ್ನ ಪಡೆಯಲು ಅರ್ಹರು ಇರುತ್ತಾರೆ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ಈ ಮೊದಲು ಯಾವುದೇ ರೀತಿಯಾದ ಪಿಂಚಣಿಗಳನ್ನ ಅವರು ಪಡಿತಿರಬಾರದು. ಹೌದು ವೀಕ್ಷಕರೇ, ಯಾವುದೇ ರೀತಿಯಾದ ವಿಧವಾ ವೇತನ ಅಥವಾ ಅಂಗವಿಕಲ ವೇತನವನ್ನ ಪಡಿತಿರಬಾರದು. ಅಂತವರಿಗೆ ಈ ಒಂದು ಯೋಜನೆ ಅರ್ಹತೆ ಕೊಡುವುದಿಲ್ಲ. ಅದೇ ರೀತಿಯಾಗಿ ವೀಕ್ಷಕರೇ, ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ನಿಮ್ಮ ಹತ್ತಿರದ ಅಂದರೆ ನಿಮ್ಮ ಮನೆಗೆ ಹತ್ತಿರವಾಗೋ ಯಾವುದೇ ರೀತಿಯಾದ ಒಂದು ಗ್ರಾಮ 1 ಅಥವಾ ಕರ್ನಾಟಕ ನಾಡ ಕಚೇರಿ ಅಥವಾ ಯಾವುದೇ ಗ್ರಾಮದ ಲೆಕ್ಕಾಧಿಕಾರಿಗಳು ಅಂದರೆ ವಿಲೇಜ್ ಅಕೌಂಟೆಂಟ್ ಕಚೇರಿಗೆ ಭೇಟಿ ನೀಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿಯಾಗಿ ಯಾವೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಹಾಗೇನೆ ವಯಸ್ಸಿನ ದೃಢೀಕರಣ ಪತ್ರ ಅಂದರೆ ಯಾವುದೇ ರೀತಿಯಾದ ಮತದಾರರ ಚೀಟಿ, ಜನನ ಪ್ರಮಾಣ ಪತ್ರವನ್ನು ನೀವು ತೋರಿಸಬಹುದಾಗಿದೆ. ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಅದೇ ರೀತಿಯಾಗಿ ಪಾಸ್ಪೋರ್ಟ್ ಸೈಜ್ನ ಫೋಟೋಗಳನ್ನು ನೀವು ನೀಡಿ ಮೊಬೈಲ್ ಸಂಖ್ಯೆಯನ್ನು ನೀಡಿದರೆ ಸಾಕು, ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಯೋಗ್ಯರಾಗಿರುತ್ತೀರಾ. ಅದೇ ರೀತಿಯಾಗಿ ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ಕಮೆಂಟ್ನ ಮುಖಾಂತರ ತಿಳಿಸಿ. ಹಾಗೇನೆ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ. ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರಿಗಾಗಿ ಒಂದು ಬಂಪರ್ ಗುಡ್ ನ್ಯೂಸ್ ಒಂದು ಬಂದಿದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರ ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣದ ಬಿಡುಗಡೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ವೀಕ್ಷಕರೇ, ಈ ಒಂದು ಮಾಹಿತಿಯನ್ನ ನಾನು ಪಾರ್ಟ್ 2 ನಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ತುಂಬಾನೇ ಲೆಂದಿ ಆಗುತ್ತೆ ವಿಡಿಯೋ.
ವಿಡಿಯೋ. ಹಾಗಾಗಿ ನಾನು ಪಾರ್ಟ್ 2 ನಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಂದಿರುವಂತ ಬಂಪರ್ ಸೂಪರ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಬಂಗಾರದ ಬೆಲೆಯ ಕಂಪ್ಲೀಟ್ ಅಪ್ಡೇಟ್ ಕೂಡ ನಿಮಗೆ ಪಾರ್ಟ್ 2 ನಲ್ಲಿ ಸಿಗುತ್ತೆ. ಹೌದು ವೀಕ್ಷಕರೇ, ಪಾರ್ಟ್ 2 ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಲಾಗಿದೆ. ಹೌದು ವೀಕ್ಷಕರೇ, ನೀವು ಚೆಕ್ ಮಾಡಬಹುದಾಗಿದೆ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಪಾರ್ಟ್ 2 ನಲ್ಲಿ. ಧನ್ಯವಾದಗಳು.